ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು, ಹಾಗೆ ವಿಜಯ್ ಅವರು ಸಂಗೀತ ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರ್ತಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೆ ಸರ್ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದ್ಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಅಂಡ್ ಇನ್ನೂ ಒಂದು ಸಾಂಗ್ ಇದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಅಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರಿಗೆ ಹುಮ್ಮಸ್ ಹೆಚ್ಚಾಯ್ತು ಅಂತ. ಆಕ್ಚುಲಿ ಸರ್ ಅಲ್ಲಿರೋ ದೊಡ್ಡತನ ಏನಂದ್ರೆ ಹೊಸಬ್ರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದ್ರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಟ್ಕೋತವೆ, ಇನ್ನೂ ಒಂದಷ್ಟು ಹೊಸ ನಟ ನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಬಲ ಕೊಟ್ಟಂಗಾಗುತ್ತೆ. ಸೊ ಐ ಥಿಂಕ್ ನಾವು ಅವ್ರನ್ನ ಏನು ಹುಮ್ಮಸ್ ತುಂಬಿರೋದಲ್ಲ, ಸರ್ ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕೆ ಕಾರಣ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಮರ್ ಬಗ್ಗೆ ಹೇಳಲೇಬೇಕು. ಇವತ್ತು ಟೈಮ್ ಬರುತ್ತೆ ಸಾಂಗ್ ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರಿಗೆ ಸರ್ ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ. ಬಟ್ ನಾನು ಇವತ್ತು ಹೇಳ್ಬೇಕು, ಸಮ್ಮರ್ ನನ್ನ ಪ್ರಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್. ಸೊ ಬಟ್ ಇವತ್ತು PMS ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯ್ತು. ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟರ್ ಅಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟರ್ಗೆ ಹೋಗಿ ನೋಡಿ. OTTಗೆ ಬರೋರ್ಗು ಯಾವತ್ತು ಕಾಯ್ಬೇಡಿ. ಥಿಯೇಟರ್ಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟರಲ್ಲೇ ದುಡ್ಡು ಕೊಟ್ಟು ನೋಡ್ಬೇಕು ಅಂತ ಕೇಳ್ತಿದ್ರೆ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಈ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಟಿಕೆಟ್ ತಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆನ ಮುಂದಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಇದು ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ಸೊ ನನಗೆ ತುಂಬಾ ಖುಷಿ ಆಗಿದೆ. ಬಟ್ ಸಾಂಗ್ ಮಾಡಿರೋದ್ ಬಗ್ಗೆ ಹೇಳ್ಬೇಕು. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವ್ರು ಆಡಿರೋದು, ಅವರು ಲಿರಿಕ್ಸ್ ಯಾವಾಗಲೂ ತುಂಬಾ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡಕ್ ಆಸೆ ಇರುತ್ತೆ. ಸೊ ಆ ಥರ ನಾನು 110% ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡಿದೆ ಜೀವನದಲ್ಲಿ, ಇನ್ನೂ ಬೆಟರ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ, ಅವ್ರು ಇಷ್ಟ ಆಗಲಿ ಅಂತ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗ್ ಕೇಳ್ಕೊಂಡು ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗ್ನ ಮಜಾ ಮಾಡಿ ಅಷ್ಟೇ. ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನ್ಸ್ಲಿಲ್ಲ. ಯಾಕಂದ್ರೆ ಎಲ್ಲರೂ ನಾವು ಮಾಡ್ತಾ ಇರುವಾಗ ಅವ್ರು ನಮ್ಮ ಅಪ್ಪ ಹಾಗೆ, ಎಲ್ಲರೂ ಅವ್ರ ಡ್ಯೂಟಿ ಇರುತ್ತೆ, ನಾವು ನಮ್ಮ ಡ್ಯೂಟಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲರೂ ಹೆಂಗೆ ಬಯಸ್ಕೊತಿದ್ದೆ ನಾನು ಹಂಗೆ ಬಯಸ್ಕೊಂತ ಇದ್ದೆ. ಬಟ್ ಅದು ಆ ಥರ ಕೇಳಿಸ್ಕೊಂಡ್ರೆ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ಅವಾಗ ಈ ಜವಾಬ್ದಾರಿನ ಲೈಟಾಗೂ ತಗೊಳ್ಳಿಲ್ಲ. ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನ ಹೇಳ್ಕೊಂಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ರು ಕಷ್ಟ ಅಂತ ನೋಡಲಿಲ್ಲ. ಎಲ್ಲರೂ ತುಂಬ ಕಷ್ಟ ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಅದನ್ನ ಯಾವಾಗಲೂ ಒಂಥರ ಖುಷಿಯಿಂದ ಮಾಡ್ತಾ ಇದ್ದೆ. ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ. ಸಾಂಗ್ ಮಾಡುವಾಗಲೂ ಅಷ್ಟೇ ಮಜಾ ನಿಮಗೂ ಬರಂಗೆ. ಥ್ಯಾಂಕ್ ಯು.